ಕಳೆದ ಬಾರಿ ಹೋಲಿಕೆ ಮಾಡಿದ್ರೆ ಸರ್ ಕಾಮನ್ ಕ್ಯೂ ಅಷ್ಟೇ ಜನ ಸಮಾಧಾನದಲ್ಲಿದ್ದಾರೆ. ಎಲ್ಲ ರೀತಿ ವ್ಯವಸ್ಥೆ ಆಗಿದೆ, ಸರಾಗವಾಗಿ ಹೋಗ್ತಾ ಇದೆ. ಇವತ್ತಿನ ತಾವು ವಿಸಿಟ್ ಮಾಡಿದ್ರಿ, ಎಲ್ಲ ಗಮನಿಸಿದ್ರಿ, ಅದರಿಂದ ಸ್ಟಾರ್ಟ್ ಮಾಡಿ. ನಾನು ಇವತ್ತು ಬೆಳಿಗ್ಗೆಯಿಂದನೇ ಎಲ್ಲ ಕ್ಯೂಗಳು ಕೂಡ ವಿಸಿಟ್ ಮಾಡಿದ್ದೇನೆ. ದೇವಾಲಯದ ಒಳಗಡೆ ಮೂಮೆಂಟು, ಪ್ರಸಾದ ಕೌಂಟರು, ಹಾಗೆ ದೊನ್ನೆ ಪ್ರಸಾದ ಮತ್ತು ಲಾಡು ಪ್ರಸಾದ ಎಲ್ಲ ಕಡೆನೂ ಕೂಡ ವಿಸಿಟ್ ಮಾಡಿ ಸಾರ್ವಜನಿಕರ ಜೊತೆಗೂ ಕೂಡ ಮಾತಾಡಿ ಇನ್ನೂ ಇಲ್ಲೇ ಇದ್ದೇನೆ. ಇಲ್ಲಿವರೆಗೂ ಮೂಮೆಂಟು ಭಾಳ ಸ್ಮೂತಾಗಿ ನಡೀತಾ ಇದೆ. ಹಿಂದಿನ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಸಾಕಷ್ಟು ಭಾಳ ಫಾಸ್ಟಾಗಿ, ಹೋದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಭಾಳ ಫಾಸ್ಟಾಗಿ ಮೂವ್ ಆಗ್ತಾ ಇದೆ. ಆದರೂ ಕೆಲವರು 2 ಗಂಟೆ ಆಯಿತು, 3 ಗಂಟೆ ಆಯಿತು ಅಂತ ಕೆಲವರು ಮಾತಾಡ್ತಾರೆ. ಆದರೆ ನಾನು ಹೋದ ವರ್ಷಕ್ಕಿಂತ ಈ ಗೇಟು ಓಪನ್ ಆದಾಗ ಈಗ ಹೆಚ್ಚಿನ ಜನ ಬಂದಿದ್ದಾರೆ ಈ ವರ್ಷ. ಎಲ್ಲ ಅಂದಾಜುಗಳ ಪ್ರಕಾರವಾಗಿ ಆರಂಭದ ದಿನ, ಆರಂಭದ ಗಳಿಗೆಯಲ್ಲೇ ಹೆಚ್ಚು ಜನ ಬರುವಂಥದ್ದು ನಾನು ಹಿಂದೆ ಎಲ್ಲ ಹೋಗಿ ನೋಡಿದೆ. ನಾವೇನು ಧರ್ಮದರ್ಶನ ಇದೆ, ಆ ಧರ್ಮದರ್ಶನದಲ್ಲಿ ಆಲ್ರೆಡಿ ಒಂದು 20,000 ಜನ ಇದ್ದಾರೆ. ಮತ್ತು ಬೆಳಿಗ್ಗೆಯಿಂದ ಆಲ್ರೆಡಿ ಒಂದು 10-12 ಜನ ದರ್ಶನ ಆಗಿದೆ. ಒಟ್ಟಾರೆ ಟೆಂಪಲ್ ಸುತ್ತ ನಾವು ಲೆಕ್ಕ ಹಾಕಿದರೆ ಆಲ್ರೆಡಿ ಒಂದು 50,000 ಜನ ಇವತ್ತು ಇಷ್ಟೊತ್ತಿಗೆ, ಬೆಳಗಿನ ಜಾವ ಇಷ್ಟೊತ್ತಿಗೆ ಇದ್ದಾರೆ. ಸೊ ಇವತ್ತು ಬಹುಶಃ ಖಂಡಿತವಾಗಿ 1 ಲಕ್ಷಕ್ಕಿಂತ ಹೆಚ್ಚು ಆಗುತ್ತೆ. ಆದರೆ ಇಲ್ಲಿವರೆಗೂ ಎಲ್ಲ ಮೂವ್ಮೆಂಟು ಚೆನ್ನಾಗಿದೆ. ಯಾಕಂದರೆ ಅರೇಂಜ್ಮೆಂಟ್ಸು ಸ್ವಲ್ಪ ಲಾಸ್ಟ್ ಇಯರ್ನ ಅನುಭವದ ಆಧಾರದ ಮೇಲೆ ಬದಲಾವಣೆಗಳನ್ನು ಮಾಡಿ ಇಂಪ್ರೂವ್ಮೆಂಟ್ಸು ಮಾಡಿರೋದ್ರಿಂದ ಎಲ್ಲೂ ಕೂಡ ಗೊಂದಲ ಇಲ್ದಂಗೆ ನಡೀತಾ ಇದೆ. ಎರಡನೇದು ಮುಖ್ಯವಾಗಿ ಸ್ವಲ್ಪ VIP ರಿಸ್ಟ್ರಿಕ್ಷನ್ಸು ಮಾಡಿರೋ, VIP ಮೂವ್ಮೆಂಟನ್ನು ಸ್ವಲ್ಪ ಕಡಿಮೆ ಮಾಡಿದ್ದೇವೆ. ನಾವೇನು ಪೂರ್ತಿ ಬಂದ್ ಮಾಡಿಲ್ಲ, ಬಟ್ ಅದಕ್ಕೊಂದು ಸಮಯವನ್ನು ನಿಗದಿ ಮಾಡಿ ಆ ಸಮಯದಲ್ಲಿ ಬರುವುದು ಅನ್ನುವ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಮತ್ತು ಇಲ್ಲಿ ವೆಹಿಕಲ್ಸು ಡೈರೆಕ್ಟಾಗಿ ನಾವು ಅವಕಾಶ ಕೊಟ್ಟಿಲ್ಲ, ನಮ್ಮ ವೆಹಿಕಲಲ್ಲೇ ಕರ್ಕೊಂಡು ಬರುವಂಥ ವ್ಯವಸ್ಥೆ ಮಾಡಿದ್ದೇವೆ. ಆಮೇಲೆ ಈ ಬೇರೆ ಪಾಸುಗಳನ್ನು ಎಲ್ಲ ಕಡಿಮೆ ಮಾಡಿದ್ದೇವೆ. ಹಾಗಾಗಿ ಇವತ್ತು 95% ಪ್ರಿಫರೆನ್ಸು ಸಾರ್ವಜನಿಕರಿಗೆ ಸಿಗ್ತಾ ಇದೆ. ನಾರ್ಮಲ್ ಭಕ್ತಾದಿಗಳು ಈಗ ಆಲ್ರೆಡಿ ಬೆಳಿಗ್ಗೆಯಿಂದ ನಾನು ಭೇಟಿ ಮಾಡಿದ ಪೈಕಿ ಸುಮಾರು ಜನ ಹಾಸನದವರಿದ್ದಾರೆ, ಚಿತ್ರದುರ್ಗ, ಬೆಂಗಳೂರು, ರಾಯಚೂರು, ಬೆಳಗಾವಿ, ತುಮಕೂರು, ಕೊಪ್ಪಳ, ಹೀಗೆ ರಾಜ್ಯದ ಆಲ್ರೆಡಿ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಅವ್ರಿಗೆ ಇವತ್ತು ಭಾಳ ಸುಗಮವಾಗಿ ದರ್ಶನ ಆಗ್ತಾ ಇದೆ. ಅದು ಭಾಳ ಸಂತೋಷದ ವಿಷಯ. ಸೊ ಅದು ಮುಖ್ಯ. ಯಾಕಂದರೆ ಅವರು ಬಂದು ಎಲ್ಲೆಲ್ಲಿಂದನೋ ಬಂದು ಕಷ್ಟ ಅನುಭವಿಸಿ ಬೇರೆಯವ್ರಿಗೆ ಇಡೀ ಶಾಪ ಹಾಕುವುದರ ಬದಲಿಗೆ ಅವ್ರು ಬಂದವರು ಖುಷಿಯಾಗಿ ದರ್ಶನ ಮಾಡ್ಕೊಂಡೋದ್ರೆ ಆವಾಗ ನಮ್ಮ ಕೆಲಸ ನಾವು ಸಾರ್ಥಕವಾಗಿ ಮಾಡ್ದಂಗೆ ಆಗುತ್ತೆ. ಆರಂಭ ತುಂಬ ಚೆನ್ನಾಗಿದೆ, ಭಾಳ ಸ್ಮೂತ್ ಆಗಿದೆ. ಜನಗಳಿಗೆ ದರ್ಶನನೂ ಕೂಡ ಚೆನ್ನಾಗಿ ಆಗ್ತಾ ಇದೆ. ಅಫ್ಕೋರ್ಸ್ ಇವತ್ತು ಮಧ್ಯಾಹ್ನ, ನಾಳೆ ನಮಗೆ ಮೇಜರ್ ಚಾಲೆಂಜು. ನಾಳೆ ಹೆಚ್ಚಿನ ಜನ ಬರ್ತಾರೆ. ಆದರೂ ಕೂಡ ಅನಿವಾರ್ಯವಾಗಿ ನಾವು ದೇವಾಲಯದ ಒಳಗಡೆ, ನಾನು ಹೇಳಿದ್ದೇನೆ, ಯಾರಿಗೂ ನಿಲ್ಲಕ್ಕೆ ಅವಕಾಶ ಕೊಡಬಾರ್ದು, ಒಳಗಡೆ ಪುಷ್ ಮಾಡಲೇಬೇಕು ಅಂತ. ಅದು ನನ್ನ ಇನ್ಸ್ಟ್ರಕ್ಷನ್ ಅಂತಾನೆ ತಗೊಳ್ಳಿ. ಯಾಕೆ ಅಂದರೆ ಹಿಂದ್ಗಡೆ 1,00,000 ಜನ ಇರೋವಾಗ ನೀವು ಬಂದು ದೇವ್ರ ಮುಂದೆ 2 ಸೆಕೆಂಡ್ ನಿಂತ್ಕೊಂಡ್ರೂ ಕೂಡ ಅದರಿಂದ ಬ್ಯಾಕಪ್ಪು, ಅದರ ಪರಿಣಾಮ ಗಂಟೆಗಟ್ಟಲೆ ಆಗುತ್ತೆ. ಹಾಗಾಗಿ ನಾನು ಜನಗಳಲ್ಲೂ ಮನವಿ ಮಾಡ್ತೇನೆ, ದೇವಿ ದರ್ಶನ ಮಾಡುವಾಗ ಅಲ್ಲಿ ನಿಲ್ಲಬಾರ್ದು, ಅಲ್ಲಿ ಪಾಸ್ ಆಗೋದಕ್ಕೆ ಅವಕಾಶ ಇದೆ. ಮೂವ್ ಆಗ್ತಾನೆ ದರ್ಶನ ಮಾಡಿಕೊಂಡು ಮುಂದಕ್ಕೆ ಹೋಗ್ಬೇಕು. ಯಾಕೆಂದರೆ ಹಿಂದ್ಗಡೆ ಲೈನು, ಗಂಟೆಗಟ್ಟಲೆ ಲೈನ್ ಇರೋದ್ರಿಂದ ನಾವು ನಮ್ಮ ಅಂದಾಜಿನ ಪ್ರಕಾರ ಪ್ರತಿ ಕ್ಷಣ ದರ್ಶನ ಆಗಬೇಕು. 1 ನಿಮಿಷದಲ್ಲಿ ಕನಿಷ್ಠ ಒಂದು 60 ಜನಕ್ಕಿಂತ ಹೆಚ್ಚು ಅಥವಾ ಹೆಚ್ಚು ದರ್ಶನ ಆಗಬೇಕು. ಆ ರೀತಿಯಾಗಿ ಒಳಗಡೆ ನಾವು ಅನಿವಾರ್ಯವಾಗಿ ಜನಗಳನ್ನು ಪುಷ್ ಮಾಡುವಂಥದ್ದು ಕೂಡ ಮಾಡ್ತಾ ಇದ್ದೇವೆ. ಇಲ್ಲ ಅಂದರೆ ಜನಕ್ಕೆ ದರ್ಶನ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇವೆಲ್ಲ ಕೆಲವು ಬದಲಾವಣೆಗಳು, ಸುಧಾರಣೆಗಳು ಮತ್ತು ಕಟ್ಟುನಿಟ್ಟಿನ ಕ್ರಮಗಳಿಂದ ಈಗ ಇಲ್ಲಿವರೆಗೂ ಅಂತೂ ಚೆನ್ನಾಗಿ ನಡೆದಿದೆ. ಮಳೆ ಬೆಳಿಗ್ಗೆ ರಾತ್ರಿಯಿಂದನೇ ಮಳೆ ಬರ್ತಾ ಇದೆ. ನಾನು ಅನ್ಕೊಂಡೆ ಜನ ಕಡಿಮೆ ಇರ್ತಾರೆ ಅಂತ, ಆದರೆ ಜನ ಮಳೆನೂ ಕೂಡ ಲೆಕ್ಕಿಸದೆ ಹೋದ ವರ್ಷಕ್ಕಿಂತ ಜಾಸ್ತಿ ಬಂದಿದ್ದಾರೆ ಇವತ್ತು ಓಪನಿಂಗ್ ಟೈಮ್ಗೆ. ಸೊ ಎನಿವೇ ಈಗ ಚೆನ್ನಾಗಿ ನಡೀತಾ ಇದೆ ಅನ್ನೋದು ಸಂತೋಷದ ವಿಷಯ. ಸಾರ್ವಜನಿಕರು ಬರುವಂಥವರು ಕೂಡ ಬೇರೆ ಬೇರೆ ಭಾಗದಿಂದ ಸ್ವಲ್ಪ ಬಂದಾಗ ವಿಳಂಬ ಆಗಬಹುದು. ತಾಳ್ಮೆ ಕಳ್ಕೊಳ್ಬೇಡಿ. ನೀವು ಕೂಡ ತಾಳ್ಮೆಯಿಂದ ಸಹಕರಿಸಿದ್ರೆ
ನಾವು ಎಲ್ಲ ಪ್ರಯತ್ನವನ್ನ ಮಾಡ್ತೇವೆ. ನಾವು ಪರ್ಫೆಕ್ಟ್ ಅಂತ ಏನಿಲ್ಲ, ನಮ್ಮಲ್ಲೂ ನ್ಯೂನ್ಯತೆ ಇರ್ಬೋದು. ಏನಾದರೂ ಇದ್ರೆ ನಾವು ಸರಿಪಡಿಸ್ಕೊಂಡು ಸುಧಾರಣೆ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಸೊ ಬರುವಂಥವರು ಸ್ವಲ್ಪ ತಾಳ್ಮೆಯಿಂದ ಸಹಕಾರ ಕೊಡಬೇಕು ಅಂತ ನಾನು ಮನವಿ ಮಾಡ್ತೇನೆ. ಸರ್, ಈಗ 24x7 ಅನ್ನೋದು ಕಳೆದ ಬಾರಿ ಇತ್ತು, ಅದರಲ್ಲಿ ಈ ಸಲ ಬ್ರೇಕ್ ಟೈಮ್ ಹೌದು. ಆ ಥರದ್ದು ಏನು ಈಗ ಜನರಿಗೆ 24x7 ಅನ್ನೋ ಕಲ್ಪನೆ ಇದೆ. ಹೌದು. ಏನು ನೋಡಿ, ಇವತ್ತು ಶುಕ್ರವಾರ ಸಂಜೆ 4 ಗಂಟೆಗೆ ದರ್ಶನಕ್ಕೆ ವಿರಾಮ ಕೊಡಬೇಕಾಗತ್ತೆ. ದರ್ಶನಕ್ಕೆ ಎಂಟ್ರಿ 4 ಗಂಟೆಗೆ ಬಂದಾಗತ್ತೆ. ಎಂಟ್ರ್ ಆಗಿರೋರಿಗೆ 7 ಗಂಟೆವರೆಗೆ ದರ್ಶನ ನಡೆಯುತ್ತೆ. ಸೊ 7 ಗಂಟೆ ನಂತರ ದರ್ಶನ ಇರೋದಿಲ್ಲ, ಆದರೆ ಎಂಟ್ರಿ 4 ಗಂಟೆಗೆ ಕ್ಲೋಸ್ ಆಗುತ್ತೆ. ಸೊ 7 ಗಂಟೆ ನಂತರ ಅವರು ವಿಧಿವತ್ತಾಗಿ ಅವರ ಪೂಜೆಗಳನ್ನ ಮಾಡೋದಕ್ಕೆ ನಾವು ಬಿಟ್ಕೊಡ್ಬೇಕಾಗುತ್ತೆ. ಇದು ನಮಗೆ ಚಾಯ್ಸ್ ಇಲ್ಲ, ಇದು ಕಂಪಲ್ಸರಿಯಾಗಿ ಅವ್ರಿಗೆ ಪೂಜಾ ಕಾರ್ಯಕ್ರಮಕ್ಕೆ ನಾವು ಬಿಟ್ಟು ಕೊಡಲೇಬೇಕಾಗತ್ತೆ. ಸೊ ರಾತ್ರಿ ಇವತ್ತು 7 ಗಂಟೆಗೆ ಕ್ಲೋಸ್ ಆದರೆ ನಾಳೆ ಬೆಳಿಗ್ಗೆ ಮತ್ತೆ 6 ಗಂಟೆಗೆ ಓಪನ್ ಆಗಿದ್ರೆ 22ನೇ ತಾರೀಕು 7 ಗಂಟೆವರೆಗೂ ಕೂಡ ಓಪನ್ ಇರುತ್ತೆ. ಆದರೆ ಮಧ್ಯದಲ್ಲಿ ಪ್ರತಿನಿತ್ಯ ಮಧ್ಯಾಹ್ನ 2ರಿಂದ 3:30 ಗಂಟೆ, ಪ್ರತಿದಿನ ಮಧ್ಯಾಹ್ನ 2ರಿಂದ 3:30 ಗಂಟೆ ಮತ್ತು ಪ್ರತಿದಿನ ಬೆಳಗಿನ ಜಾವ 2ರಿಂದ 5 ಗಂಟೆ, ಬೆಳಿಗ್ಗೆ 2ರಿಂದ 5 ಗಂಟೆ, ಮಧ್ಯಾಹ್ನ 2ರಿಂದ 3:30. ಈ ಸಮಯದಲ್ಲಿ ಅಲಂಕಾರ ಮತ್ತು ನೈವೇದ್ಯಕ್ಕೆ ದರ್ಶನ ಬಂದ್ ಮಾಡೋದ್ರಿಂದ ದರ್ಶನ ಇರೋದ್ರಿಲ್ಲ. ಸೊ ಹಾಗಾಗಿ ದೇವಾಲಯ 24 ಗಂಟೆ ತೆರೆದಿದ್ರೂ ಕೂಡ ಬೆಳಗಿನ ಜಾವ 2ರಿಂದ 5 ಗಂಟೆಗೆ ಮತ್ತು ಮಧ್ಯಾಹ್ನ 2ರಿಂದ 3:30 ಈ ಸಮಯದಲ್ಲಿ ನೈವೇದ್ಯ ಮತ್ತು ಅಲಂಕಾರಕ್ಕಾಗಿ ದೇವಿ ದರ್ಶನ ಅವಕಾಶ ಇರೋದಿಲ್ಲ. ಇನ್ನು ಉಳಿದಾಗೆ ನಿರಂತರವಾಗಿ ನಡೆಯುತ್ತೆ. 7 ಗಂಟೆ 22ನೇ ತಾರೀಕು ದೇವಾಲಯ ಸಾರ್ವಜನಿಕರಿಗೆ ಬಂದಾಗುತ್ತೆ. 23ನೇ ತಾರೀಕು ಪೂಜಾ ಕಾರ್ಯಕ್ರಮಕ್ಕೆ ಮಾತ್ರ ಅವಕಾಶ, ಸಾರ್ವಜನಿಕರಿಗೆ ಪ್ರವೇಶ ಇರೋದಿಲ್ಲ. ಇನ್ನು ಉಳಿದಾಗೆ ಬರುವಂತ ಭಕ್ತಾದಿಗಳು ಅವ್ರಿಗೆ ಕ್ಯೂನಲ್ಲೇ ಮಧ್ಯದಲ್ಲಿ ಸ್ಟೇಜ್ ಹಾಕಿ ದಿನ ಒಂದು 2-3 ತಂಡಗಳನ್ನಿಟ್ಟು ಭಜನೆ ಸುಗಮ ಸಂಗೀತವನ್ನ ಅಲ್ಲೇ ನಡೆಸುವಂತದ್ದು ಮಾಡಿದ್ದೇವೆ. ಅದರ ಜೊತೆಗೆ ಬೇರೆ 2 ಕಡೆ ಸ್ಟೇಜ್ಗಳನ್ನು ಹಾಕಿ ಕಲ್ಚರಲ್ ಪ್ರೋಗ್ರಾಮ್ಸು ಕೂಡ ಮಧ್ಯಾಹ್ನ ಬೆಳಿಗ್ಗೆ ರಾತ್ರಿ ಡೈಲಿ ಕಲ್ಚರಲ್ ಪ್ರೋಗ್ರಾಮ್ಸ್ ಇದೆ. ಹಾಸನದ ಜನತೆ ಬರುವಂಥ ಭಕ್ತಾದಿಗಳಲ್ಲಿ ಮನವಿ ಮಾಡ್ತೇನೆ, ಇಡೀ ನಾಡಿನ ಎಲ್ಲ ಜಾನಪದ ಕಲೆ ತಂಡಗಳನ್ನು ಹಾಸನಕ್ಕೆ ನಾವು ಕರೆಸಿದ್ದೇವೆ. ರಾಜ್ಯದ ಮೂಲೆ ಮೂಲೆಯಿಂದ ಪ್ರತಿನಿತ್ಯ ಅದೆಲ್ಲ ಪ್ರದರ್ಶನ ಇರುತ್ತೆ, ಅದರಲ್ಲೂ ಭಾಗವಹಿಸಬೇಕು, ನೋಡ್ಲಿ ಜಾನಪದ ಕಲೆ ಹಾಗೂ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ ಇದೆ, ಎಲ್ಲವನ್ನೂ ಕೂಡ ಭಾಗವಹಿಸ್ಲಿ ಅಂತ ನಾನು ಮನವಿ ಮಾಡ್ತೇನೆ.